ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಭಾರತ ಮಾತೆಯ ಮಡಿಲಲ್ಲಿ ಅರಳಿದ ಸಿಂಹದ ಸಾಕ್ಷಾತ್ಕಾರದ ಪರ್ವ. ಆ ಮಹಾನ್ ಯೋಧ ಮೃತ್ಯುವನ್ನ ಕೇವಲ ಅಪ್ಪಿಕೊಂಡವರಲ್ಲ, ಬದಲಿಗೆ ಸಾವು ಎದುರಾದಾಗ ಅದರ ಕಣ್ಣೊಳಗೆ ಕಣ್ಣು ಹಾಕಿ ನಿಂತು ತಮ್ಮ ಅಗ್ನಿ ಜ್ವಾಲೆಯ ಗರ್ಜನೆಯನ್ನೇ ಪ್ರತ್ಯುತ್ತರವಾಗಿ ಕೊಟ್ಟ ದಿಟ್ಟ ವ್ಯಕ್ತಿತ್ವ. ಹಿಂದೂಸ್ತಾನಿ ಸೈನಿಕರ ಕೊನೆಯ ಉಸಿರಿನಲ್ಲೂ ಎಷ್ಟು ಶಕ್ತಿ ಇರುತ್ತೆ ಅಂತ ಕಾಲಕ್ಕೆ ಸವಾಲಿಸಿದ ಆ ಮಹಾನ್ ಯೋಧನ ಹೆಸರು ಮೇಜರ್ ಮೋಹಿತ್ ಶರ್ಮಾ. ಇಡೀ ದೇಶ ಗೌರವದಿಂದ ಅವರನ್ನ ಪಾಗಲ್ ಕಮಾಂಡೋ ಅಂತಾನೆ ಕರೆಯುತ್ತಿತ್ತು. ಕಾಶ್ಮೀರದ ಭಯೋತ್ಪಾದಕರ ದಟ್ಟ ಕಾಡಿಗೆ ನುಗ್ಗಿ ಅಲ್ಲಿ ಅವರ ಮಧ್ಯೆಯೇ ನಿಜವಾದ ಉಗ್ರನಂತೆ ರೂಪಾಂತರಗೊಂಡು ಹಿಜ್ಬುಲ್ ಕಮಾಂಡರ್ಗಳ ಜೊತೆ ಕುಳಿತು ಸುಳ್ಳು ನಂಬಿಕೆಯ ದಪ್ಪ ಹೊದಿಕೆ ಹೊದ್ದು ಕಹ್ವಾ ಕುಡಿದರು. ಯಾರೂ ಊಹಿಸಲಾಗದಷ್ಟು ಸೂಕ್ಷ್ಮವಾಗಿ ಹಾಗೂ ಚಾಣಾಕ್ಷವಾಗಿ ವಾರಗಳ ಕಾಲ ಅವರನ್ನ ಸಂಪೂರ್ಣವಾಗಿ ಮೋಸಗೊಳಿಸಿ ಅಂತರಂಗದ ನಂಬಿಕೆಯನ್ನ ಹುಟ್ಟಿಸಿದ ಈ ಒಂಟಿ ಸಿಂಹ ಒಂದು ನಿರ್ಣಾಯಕ ಕ್ಷಣದಲ್ಲಿ ಭಾರತ ಮಾತೆಯ ವಿಜಯಕ್ಕಾಗಿ ಅವರ ಎದೆಗೆ ಗುಂಡು ಹಾರಿಸಿ ಆ ರಾಕ್ಷಸರಿಗೆ ನೇರವಾಗಿ ನರಕದ ಟಿಕೆಟ್ ಕಳುಹಿಸಿದ ಮಹಾನ್ ಅಮರ ಯೋಧ. ಸ್ನೇಹಿತರೆ, ದಟ್ಟ ಕಾಡಿನಲ್ಲಿ ಅಸಂಖ್ಯಾತ ಶಸ್ತ್ರ ಸಜ್ಜಿತರಾದ ಉಗ್ರರ ನಡುವೆಯೂ ಈ ಒಂಟಿ ಸಿಂಹ ನಡುಗದೆ ಹೆದರದೆ ನಿಂತ ವೀರ ಮೇಜರ್ ಮೋಹಿತ್ ಶರ್ಮಾ. ಶತ್ರುಗಳ ಗುಂಡು ಅವರ ಭುಜವನ್ನ ಚೀರಿಕೊಂಡು ಹೋಗಿ ದೇಹದಿಂದ ನದಿಯಂತೆ ರಕ್ತ ಹರಿಯುತ್ತಿದ್ದರು. ಅವರು ಹಿಂದೆ ಸರಿಯಲಿಲ್ಲ. ಬದಲಿಗೆ ಇಂದು ಒಬ್ಬ ಉಗ್ರ ಕೂಡ ಜೀವಂತ ಉಳಿಯೋದಿಲ್ಲ ಅನ್ನೋದಾಗಿ ಸಿಡಿಲ್ನಂತೆ ಗರ್ಜಿಸಿದ್ರು. ಅಶೋಕ ಚಕ್ರ ಪ್ರಶಸ್ತಿ ವಿಜೇತರಾದ ಅವರ ಹೆಸರು ಇಂದಿಗೂ ಶತ್ರುಗಳ ನಿದ್ರೆಯನ್ನ ಕಸಿದುಕೊಳ್ಳುತ್ತದೆ. ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ತುಂಬುತ್ತದೆ. ಇವರ ರಿಯಲ್ ಕತೆ ಒಮ್ಮೆ ಕೇಳಲು ಶುರು ಮಾಡಿದ್ರೆ ದೇಹದೊಳಗೆ ರೋಮಾಂಚನವು ವಿದ್ಯುತ್ ತರಂಗದಂತೆ ಓಡಾಡುತ್ತದೆ. ಹೃದಯದ ಬಡಿತ ತಾಳ ತಪ್ಪುತ್ತದೆ ಹಾಗೂ ಕಣ್ಣುಗಳು ದೇಶ ಪ್ರೇಮದ ತೇವದಿಂದ ತುಂಬಿಕೊಳ್ಳುತ್ತವೆ. ಸ್ನೇಹಿತರೆ, ದುರಂಧರ ಚಿತ್ರದ ಟ್ರೇಲರ್ ಬಿಡುಗಡೆಯಾದಾಗ ರಣವೀರ್ ಸಿಂಗ್ ಅಭಿನಯಿಸಿದ ಭೀಕರ ಶೂರ ಸೈನಿಕನ ಪಾತ್ರವನ್ನ ನೋಡಿ ಜನ ನಿಜ ಜೀವನದಲ್ಲಿ ಇಂತಹ ಸಿಂಹ ಇದ್ದಾನ ಅಂತ ಕೇಳುತ್ತಿದ್ದಾರೆ. ಹೌದು, ಆ ಪಾತ್ರವೇ ನಿಜ ಜೀವನದ ಮೇಜರ್ ಮೋಹಿತ್ ಶರ್ಮಾ. ಆದರೆ ಸಿನಿಮಾ ಎಷ್ಟು ಭರ್ಜರಿಯಾಗಿದ್ದರು. ಮೇಜರ್ ಮೋಹಿತ್ ಶರ್ಮಾ ಅವರು ಸಿನಿಮಾದ ರಣವೀರ್ಗಿಂತ 1000 ಪಟ್ಟು ಭಯಾನಕ, 1000 ಪಟ್ಟು ಪರಾಕ್ರಮಿ. ಅವರ ನಿಜ ಕತೆ ರೀಲ್ ಜಗತ್ತಿನ ಪರಿಧಿಯನ್ನ ದಾಟಿ ರಕ್ತದಲ್ಲಿ ಬರೆಯಲ್ಪಟ್ಟ ಇತಿಹಾಸ. ಸ್ನೇಹಿತರೆ, ಗಾಜಿಯಾಬಾದ್ನಿಂದ ಬಂದ ಸರಳ ಹಾಗೂ ಮೌನಿಯಾಗಿದ್ದ ಹುಡುಗನೇ ಮೋಹಿತ್ ಶರ್ಮಾ. 12ನೇ ತರಗತಿಯನ್ನ ಯಶಸ್ವಿಯಾಗಿ ಮುಗಿಸಿದಾಗ ಇವರು ಇಂಜಿನಿಯರ್ ಆಗ್ತಾರೆ ಅಂತ ಮನೆಯವರು ದೊಡ್ಡ ಕನಸು ಕಂಡಿದ್ದರು. ಜೊತೆಗೆ ಕಾಲೇಜಿಗೂ ಸೇರ್ಪಡೆ ಮಾಡಿಸಿದ್ರು. ಆದರೆ ಮೋಹಿತ್ನ ರಕ್ತದಲ್ಲಿ ಸೇನಾ ವರ್ದಿಯ ಕೇಕೆ ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತು. ಆತನ ಹೃದಯದಲ್ಲಿ ದೇಶ ಸೇವೆಯ ಜ್ವಾಲೆ ಹೊತ್ತಿ ಉರಿಯುತ್ತಿತ್ತು. ಯಾರಿಗೂ ಹೇಳದೆ ಆತ ತನ್ನ ಒಳಮನಸ್ಸಿನ ಧೈರ್ಯದಿಂದ NDA ಫಾರ್ಮ್ ಬರೆದರು. ಜೊತೆಗೆ ರಿಸಲ್ಟ್ ಬರುವವರೆಗೂ ಯಾರಿಗೂ ಅನುಮಾನ ಬರಬಾರದೆಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ರಿಸಲ್ಟ್ ಬಂದಾಗ ತಂದೆ ತಾಯಿ ಇಂಜಿನಿಯರಿಂಗ್ ಮಾಡು, ಸೇನೆಯಲ್ಲಿ ಏನಿದೆ ಅಂತ ಬಿಗಿಯಾಗಿ ನಿರಾಕರಿಸಿದ್ರು. ಮೋಹಿತ್ಗೆ ಆ ಮಾತುಗಳು ಮನಸ್ಸೇ ಸ್ವೀಕರಿಸಲಿಲ್ಲ. ಅವನೊಳಗಿನ ದೇಶಾಭಿಮಾನದ ಅಶಾಂತಿ ಕಟ್ಟಿಹಾಕಲು ಸಾಧ್ಯವಿಲ್ಲದಷ್ಟು ದೊಡ್ಡದಾಗಿತ್ತು. ತಕ್ಷಣವೇ ಒಂದು ತೀರ್ಮಾನಕ್ಕೆ ಬಂದ ಅವರು ನೇರವಾಗಿ UPSC ಕಚೇರಿಗೆ ಫೋನ್ ಮಾಡಿ ನೀವು ಪಾಸ್, ಇಂಟರ್ವ್ಯೂ ಬಾಕಿ ಅನ್ನುವ ಉತ್ತರ ಪಡೆದ್ರು. ಇಷ್ಟೇ ಕೇಳಿ ಅವರು ಯಾರಿಗೂ ಹೇಳದೆ ನೇರವಾಗಿ ಭೋಪಾಲ್ಗೆ ಹೊರಟು ಇಂಟರ್ವ್ಯೂನಲ್ಲಿ ಪಾಸ್ ಆದರು. ಮುಂದಿನ ಹಂತ ದೆಹಲಿಯ ವೈದ್ಯಕೀಯ ಪರೀಕ್ಷೆಯಾಗಿತ್ತು. ಮನೆಗೆ ಬಂದ ಮೋಹಿತ್ ಕೊನೆಗೂ ಎಲ್ಲವನ್ನ ಸತ್ಯವಾಗಿ ಹೇಳಿದ್ರು. ಮೊದಲಿಗೆ ಆಕ್ರೋಶಗೊಂಡ ತಂದೆ ತಾಯಿಗಳು ಮಗನ ಕಣ್ಣುಗಳಲ್ಲಿ ಹೊತ್ತಿದ್ದ ದೇಶ ಸೇವೆಯ ನಿಶ್ಚಯದ ಅಗ್ನಿ ಜ್ವಾಲೆ ನೋಡಿ ಮೌನವಾಗಿ ಒಪ್ಪಿಗೆ ನೀಡಿದ್ರು. ಆದರೆ ಅಷ್ಟರಲ್ಲೇ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ವೈದ್ಯಕೀಯ ಪರೀಕ್ಷೆಗೆ ಕೇವಲ 4 ವಾರಗಳಲ್ಲಿ 6 ಕಿಲೋ ತೂಕ ಹೆಚ್ಚಿಸಬೇಕಿತ್ತು. ಇಲ್ಲಿ ಅಮ್ಮನ ಅಸಾಧಾರಣ ವಾತ್ಸಲ್ಯದ ಶ್ರಮ ಹಾಗೂ ಮೋಹಿತ್ ಜಿಮ್ನಲ್ಲಿ ಹರಿಸಿದ ಬೆವರಿನ ಸಮುದ್ರ ಫಲ ನೀಡಿತು. ತೂಕ ಸರಿಯಾಗಿ ಹೆಚ್ಚಿತು. ಜೊತೆಗೆ ಮೆಡಿಕಲ್ ಪಾಸ್ ಆಯಿತು. ಇಷ್ಟೆಲ್ಲ ಕಂಡು ಭಾರತೀಯ ಸೇನೆ ಮುಂದಿನ ವರ್ಷಗಳಲ್ಲಿ ಶತ್ರುಗಳ ನಿದ್ರೆ ಕಸಿದುಕೊಳ್ಳಲಿರುವ ಆ ಸಿಂಹವನ್ನ ತನ್ನ ಮಡಿಲಿಗೆ ಸೇರಿಸಿಕೊಂಡಿತು. NDA ಹಾಗೂ IMAಗಳಲ್ಲಿ ಕಡಿದಾದ ಗೋಡೆಗಳ ಆರೋಹಣ, ಈಜು, ಕುದುರೆ ಸವಾರಿಯಂತಹ ಪ್ರತಿಯೊಂದು ಕೌಶಲ್ಯವನ್ನ ಕಲಿತು ಡಿಸೆಂಬರ್ 1999ರಲ್ಲಿ 5ನೇ ಮದ್ರಾಸ್ ರೆಜಿಮೆಂಟ್ಗೆ ಲೆಫ್ಟಿನೆಂಟ್ ಆಗಿ ನಿಯುಕ್ತಿಯಾದರು.
ಮೊದಲು 2 ವರ್ಷ ಸಾಮಾನ್ಯ ಸೈನಿಕ ಜೀವನ ನಡೆದ್ರು 13 ಡಿಸೆಂಬರ್ 2001ರಂದು ಸಂಸತ್ತಿನ ಮೇಲಿನ ಉಗ್ರರ ದಾಳಿಯ ನಂತರ ಎಲ್ಲವೂ ಬದಲಾಯಿತು. ಆಪರೇಷನ್ ಪರಾಕ್ರಮ ಆರಂಭವಾಯಿತು ಹಾಗೂ ಲೆಫ್ಟಿನೆಂಟ್ ಮೋಹಿತ್ ಅವರ ಯೂನಿಟ್ ಅನ್ನ ತಕ್ಷಣವೇ ಕಾಶ್ಮೀರದ ಪೂಂಚ್ ಕಡೆಗೆ ಕಳುಹಿಸಲಾಯಿತು. ಸ್ನೇಹಿತರೆ, ರಜೌರಿ ಸೆಕ್ಟರ್ನಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ಗಳು ನಡೆಸುತ್ತಿದ್ದ ಭೀಕರ ಸಿಡಿಲ್ನಂತಹ ದಾಳಿಗಳನ್ನ ಕಂಡ ಮೋಹಿತ್ ಸಂಪೂರ್ಣ ಪ್ರೇರಿತರಾದರು. ಕಮಾಂಡೋಗಳ ಅಸಾಧಾರಣ ಧೈರ್ಯ, ಮಿಂಚಿನ ವೇಗ ಹಾಗೂ ಕೌಶಲ್ಯ ಅವರ ಹೃದಯವನ್ನೇ ಕದಡಿ ಹಾಕಿತ್ತು. ತಕ್ಷಣವೇ ಪ್ಯಾರಾ SF ಸೇರಲು ಅರ್ಜಿ ಹಾಕಿದ್ರು. ಮೊದಲ ಪ್ರಯತ್ನದಲ್ಲಿ ತಿರಸ್ಕೃತರಾದರು. ಆದರೆ ಮೋಹಿತ್ ಹಿಂದೆ ಸರಿಯುವ ಯೋಧರಲ್ಲ. ಛಲ ಬಿಡದೆ 2003ರಲ್ಲಿ 2ನೇ ಪ್ರಯತ್ನ ಮಾಡಿದ್ರು. ಈ ಬಾರಿ ಪಾಸ್ ಆಗ್ತಾರೆ. ಲೆಫ್ಟಿನೆಂಟ್ ಮೋಹಿತ್ ಶರ್ಮಾಗೆ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಪೋಸ್ಟಿಂಗ್ ಸಿಕ್ಕಿತು. ಅಂದು ಸಿಂಹಕ್ಕೆ ಅದರ ನಿಜವಾದ ಕಾಡು ದೊರಕಿತು. ಅಲ್ಲೇ ಅವರು ತಮ್ಮ ಜೀವನ ಸಂಗಾತಿಯನ್ನ ಕಂಡುಕೊಂಡ್ರು. ಅವರ ಹೆಸರು ಕ್ಯಾಪ್ಟನ್ ರೇಷ್ಮಾ ಸರೀನ್. ಯೋಧರ ನಡುವೆ ನಿಸ್ಸೀಮ ಪ್ರೀತಿ ಅರಳಿತು. ಮುಂದೆ ಮದುವೆಯ ಮಾತುಕತೆ ಕೂಡ ಆರಂಭವಾಗಿತ್ತು. ಆದರೆ 2004ರಲ್ಲಿ ಅದೊಂದು ಕರಾಳ ಕರೆ ಮತ್ತೆ ಕಾಶ್ಮೀರದಿಂದ ಬರುತ್ತೆ. ಕಣಿವೆ ಆ ಸಮಯದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಭೀತಿಯಿಂದ ನಡಕ್ತಾ ಇತ್ತು. ಪ್ರತಿ ದೊಡ್ಡ ದಾಳಿಯ ಹಿಂದೆ ಅಡಗಿದ್ದು ಅಬು ತೋರಾದ ಹಾಗೂ ಅಬು ಸಬ್ಜರ್ ಅನ್ನುವ ಭಯೋತ್ಪಾದಕ ಜಾಲದ 2 ಕರಾಳ ನೆರಳಿನ ಹೆಸರುಗಳು. ಕಾಶ್ಮೀರದ ಕಣಿವೆಯಲ್ಲಿ ಪ್ರತಿ ನಡೆಯ ಹಿಂದೆ ಆತಂಕದ ಕರಾಳತೆ ಇತ್ತು. ಮೋಹಿತ್ಗೆ ಕರ್ತವ್ಯದ ಮುಂದೆ ವೈಯಕ್ತಿಕ ಜೀವನದ ಪ್ರೀತಿ ಗೌಣವಾಗಿ ಕಾಣಿಸಿತು. ಇವರಿಬ್ರು ಸಂಪೂರ್ಣ ಭಯೋತ್ಪಾದಕ ನೆಟ್ವರ್ಕ್ನ ಹೃದಯ ಹಾಗೂ ಮೆದುಳುಗಳಾಗಿದ್ರು. ಹಾಗಾಗಿ ಅವರನ್ನ ಒಂದೇ ಹೊಡೆತದಲ್ಲಿ ಕೊಲ್ಲೋದು ಮೂರ್ಖತನವಾಗಿತ್ತು. ಹೀಗಾಗಿ ಒಬ್ಬ ಅಧಿಕಾರಿಯು ಅಂಡರ್ ಕವರ್ ಆಗಿ ಸ್ವತಃ ಉಗ್ರರಲ್ಲಿ ಒಬ್ಬನಂತೆ ಬೆರೆತು ಅಂತರಂಗದ ಗೌಪ್ಯ ಮಾಹಿತಿ ಸಂಗ್ರಹಿಸಿ ಸರಿಯಾದ ಕ್ಷಣದಲ್ಲಿ ನೆಟ್ವರ್ಕ್ಗೆ ಕತ್ತರಿ ಹಾಕಬೇಕು ಅಂತ ಸೇನೆ ತೀರ್ಮಾನಿಸಿತು. ಇದು ಕೈಯಲ್ಲಿ ನಕ್ಷೆ ಹಿಡಿದು ನರಕದ ಬಾಗಿಲೊಳಗೆ ನೇರವಾಗಿ ನಡೆಯುವ ಆತ್ಮಹತ್ಯಾ ಮಿಷನ್. ಈ ಅಸಾಧ್ಯ ಹಾಗೂ ಅತಿ ಅಪಾಯಕಾರಿ ಮಿಷನ್ಗಾಗಿ ಕೈ ಎತ್ತಿದ ಏಕೈಕ ಅಧಿಕಾರಿ ಮೇಜರ್ ಮೋಹಿತ್ ಶರ್ಮಾ. ತಕ್ಷಣವೇ ಮೋಹಿತ್ ಸಂಪೂರ್ಣವಾಗಿ ಬೇರೆ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತಾರೆ. ಕೂದಲು ಬೆಳೆಸ್ತಾರೆ, ಗಡ್ಡವನ್ನ ದಟ್ಟಗೊಳಿಸ್ತಾರೆ. ಇಫ್ತಿಕಾರ್ ಭಟ್ ಅನ್ನುವ ಹೊಸ ಹೆಸರನ್ನ ಪಡೆದು ಸೇನೆ ನನ್ನ ಸಹೋದರನನ್ನ ಕೊಂದಿದೆ, ಇದೀಗ ನಾನು ಅವರ ವಿರುದ್ಧ ಪ್ರತೀಕಾರಕ್ಕೆ ಬಂದಿದ್ದೇನೆ ಅನ್ನುವ ಅವರ ಕತೆ ಸಿದ್ಧವಾಗಿತ್ತು. ಈ ನಾಟಕವನ್ನ ಸಂಪೂರ್ಣವಾಗಿ ನಂಬಿಸಲು ಮೋಹಿತ್ ಸೈನ್ಯದ ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡುವ ಪರಿಪೂರ್ಣ ಹಾಗೂ ನಿಖರವಾದ ಪ್ಲಾನ್ ಅನ್ನ ಉಗ್ರರ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಲೊಕೇಶನ್, ಗಾರ್ಡ್ ಡೀಟೇಲ್ಸ್, ಶಸ್ತ್ರಾಸ್ತ್ರಗಳ ಮಾಹಿತಿ ಎಲ್ಲವೂ ನಿಖರವಾಗಿತ್ತು. ಇದನ್ನ ಕೇಳಿದ ಇಬ್ಬರು ಉಗ್ರರು ಬೆಚ್ಚಿ ಬಿದ್ದರು. ಅಲ್ಲದೆ ತಕ್ಷಣವೇ ಮೋಹಿತ್ ಅವರನ್ನ 100ಕ್ಕೆ 100 ನಂಬಲು ಶುರು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿಂದ ನಿಜವಾದ ಹಾಗೂ ಅತ್ಯಂತ ಅಪಾಯಕಾರಿ ಆಪರೇಷನ್ ಶುರುವಾಯಿತು. ಇಫ್ತಿಕಾರ್ ಭಟ್ ರೂಪದಲ್ಲಿದ್ದ ಮೋಹಿತ್ 2 ವಾರಗಳ ಕಾಲ ಭಯೋತ್ಪಾದಕರ ಜೊತೆಗೆ ಇದ್ದರು. ಅವರ ಮನೆಯಲ್ಲೇ ನಿದ್ರಿಸಿ, ಅಡುಗೆ ಮನೆಯಲ್ಲಿ ಕಹ್ವಾ ತಯಾರಿಸಿ, ಜೋಕುಗಳು, ಮಾತುಕತೆಗಳ ಮೂಲಕ ಇವನು ನಮ್ಮವನೇ ಅನ್ನುವ ಗಾಢ ನಂಬಿಕೆ ಹುಟ್ಟಿಸ್ತಾರೆ. ಈ ನಡುವೆ ಮೋಹಿತ್ ರಹಸ್ಯವಾಗಿ ಶಸ್ತ್ರಾಸ್ತ್ರ ಗುಡಿಗಳು, ಗುಪ್ತ ಕೋಡ್ಗಳು ಹಾಗೂ ಅಡಗು ತಾಣಗಳು ಎಲ್ಲವನ್ನ ಕಲೆ ಹಾಕ್ತಾರೆ. ಪಾಕಿಸ್ತಾನದಿಂದ ಇನ್ನೂ 3 ಉಗ್ರರು ಬರಬೇಕಿದ್ದ ದಿನ ಶ್ರೀನಗರದಿಂದ 50 ಕಿಲೋಮೀಟರ್ ದೂರದ ಹಿಮದಿಂದ ಆವರಿಸಿದ ಮರದ ಮನೆಯಲ್ಲಿ ಮೋಹಿತ್ ಕಹ್ವಾ ತಯಾರಿಸುತ್ತಿದ್ದಾಗ ಅಬು ತೋರಾದ ಹಾಗೂ ಅಬು ಸಬ್ಜರ್ ಕೊನೆಯ ಪರೀಕ್ಷೆಯನ್ನ ನೀಡ್ತಾರೆ. ಅವರೆಲ್ಲರೂ ಏಕಕಾಲದಲ್ಲಿ AK-47ಗಳನ್ನ ಮೋಹಿತ್ ಕಡೆಗೆ ತೂರಿದ್ರು. ಕೊನೆಯ ಬಾರಿ ಕೇಳ್ತಿದ್ದೀನಿ, ಯಾರು ನೀನು, ಸತ್ಯ ಹೇಳು ಎಂದು ಗರ್ಜಿಸಿದ ತೋರಾದ ಎದುರು ಮೋಹಿತ್ ಕೈಯಲ್ಲಿದ್ದ ಟ್ರೇಯನ್ನ ನಿಧಾನವಾಗಿ ನೆಲಕ್ಕೆ ಇಡ್ತಾರೆ. ಆತನ ಕಣ್ಣುಗಳಲ್ಲಿ ಒಂದು ಕ್ಷಣವೂ ನಡುಕವಿರಲಿಲ್ಲ. ಶಾಂತವಾಗಿ, ಬಾಯ್ಜಾನ್, ನಿಮಗೆ ಇನ್ನೂ ಅನುಮಾನ ಇದ್ದರೆ ಗುಂಡು ಹೊಡೆಯಿರಿ ಅನ್ನೋದಾಗಿ ಸವಾಲಿಸುತ್ತಾರೆ. ಈ ಮಾತು ಇಬ್ಬರು ಉಗ್ರರನ್ನೇ ಗಾಬರಿಗೊಳಿಸಿತು. ಅವರು AK-47ಗಳನ್ನ ಕೆಳಗಿಳಿಸ್ತಾರೆ. ಆದರೆ ಅವರು ತಮ್ಮ ಬೆನ್ನು ಮೋಹಿತ್ ಕಡೆಗೆ ತಿರುಗಿದ ಆ ನಿರ್ಣಾಯಕ ಕ್ಷಣದಲ್ಲಿ ಮೋಹಿತ್ ತಮ್ಮ ಶಾಲ್ ತೆಗೆದು ಪಿಸ್ತೂಲ್ ಹೊರತೆಗೆದು ಲೋಡ್ ಮಾಡ್ತಾರೆ. ಕ್ಲಿಕ್ ಅನ್ನುವ ಶಬ್ದ ಕೇಳಿ ಇಬ್ರು ತಿರುಗುವಷ್ಟರಲ್ಲಿ 2 ಗುಂಡುಗಳು ಈಗಾಗಲೇ ಅವರ ಎದೆ ಛಿದ್ರಿಸಿಕೊಂಡು ಹೋಗಿದ್ದವು. ಕಾಶ್ಮೀರದ 2 ದೊಡ್ಡ ರಾಕ್ಷಸರ ತಲೆಗಳು ಅದೇ ಕ್ಷಣ ಅಂತ್ಯ ಕಂಡವು. ಈ ಅದ್ಭುತ ಸಾಹಸಕ್ಕಾಗಿ 2005ರಲ್ಲಿ ಮೇಜರ್ ಮೋಹಿತ್ಗೆ ಸೇನಾ ಪದಕ ನೀಡಿ ಗೌರವಿಸಲಾಯಿತು. ನಂತರ ಕ್ಯಾಪ್ಟನ್ ರೇಷ್ಮಾ ಅವರೊಂದಿಗೆ ವಿವಾಹವಾಗಿ ಜೀವನ ಪ್ರಾರಂಭವಾಯಿತು. ಸ್ನೇಹಿತರೆ, ಮತ್ತಷ್ಟು ಅಚ್ಚರಿಯ ವಿಷಯವೆಂದರೆ ಕೇವಲ 2 ವರ್ಷದ ಸ್ಪೆಷಲ್ ಫೋರ್ಸ್ ಅನುಭವದಲ್ಲೇ ಮೋಹಿತ್ ಅವರನ್ನ ನಹಾನ್ನ ಸ್ಪೆಷಲ್ ಫೋರ್ಸ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನೇಮಕ ಮಾಡಿದ್ರು. ಇದು ಸ್ವತಃ ಒಂದು ದಾಖಲೆಯೇ. ಇದನ್ನ ಕಂಡ ಮೋಹಿತ್ ತಂದೆ ತಾಯಿ ನಿಟ್ಟುಸಿರು ಬಿಡುತ್ತಾ ನಮ್ಮ ಮಗನಿಗೆ ಕೊನೆಗೂ ಸುರಕ್ಷಿತ ಜೀವನ ದೊರೆಯಿತು ಅಂತ ಅಂದುಕೊಳ್ತಾರೆ. ಆದರೆ ದೇಶಕ್ಕೆ ಅಪಾಯ ಬಂದಾಗ ಪ್ಯಾರಾ ಕಮಾಂಡೋ ಎನ್ನುವ ಸಿಂಹ
ಹಿಂದು ಮುಂದು ನೋಡೋದಿಲ್ಲ. ಮಾರ್ಚ್ 2009ರಲ್ಲಿ ಕಾಶ್ಮೀರದಲ್ಲಿ ಹಿಮ ಕರಗ್ತಾ ಇತ್ತು. ಮಾರ್ಚ್ 20 ಮಧ್ಯಾಹ್ನ ಕುಪ್ವಾರ ಬೇಸ್ಗೆ ಹಫುದಾ ಕಾಡಿನ ಮೂಲಕ ಉಗ್ರರು ಪ್ರವೇಶಿಸಿದ್ದಾರೆ ಅನ್ನುವ ತುರ್ತು ಸುದ್ದಿ ಬಂತು. ಮೇಜರ್ ಮೋಹಿತ್ಗೆ 25 ಕಮಾಂಡೋಗಳೊಂದಿಗೆ ತಕ್ಷಣವೇ ಆಪರೇಷನ್ ಆದೇಶ ದೊರೆಯಿತು. ರಾತ್ರಿ 2:30ಕ್ಕೆ ಯೂನಿಟ್ ಹೊರಟು ಬೆಳಗ್ಗೆ 4 ಗಂಟೆಗೆ ಸ್ಥಳದಲ್ಲಿತ್ತು. ಬೆಳಗ್ಗೆ 8 ಗಂಟೆಗೆ ಯೂನಿಟ್ 3 ತಂಡಗಳಾಗಿ ವಿಭಜನೆಗೊಂಡಿತು. ಒಂದು ತಂಡದ ನೇತೃತ್ವವನ್ನ ಮೇಜರ್ ಮೋಹಿತ್ ವಹಿಸಿಕೊಂಡಿದ್ರು. ಒಂದರ ಮೇಲೊಂದು ಎಂಬಂತೆ ಹೆಜ್ಜೆ ಗುರುತುಗಳಿದ್ದವು. ಇದರ ಅರ್ಥ ಅವರು ಅತ್ಯಂತ ತರಬೇತಿ ಪಡೆದ ಉಗ್ರರು ಎಂಬುದು ಮನದಟ್ಟಾಗುತ್ತೆ. ತಂಡವು ಆ ಗುರುತುಗಳನ್ನ ಬೆನ್ನಟ್ಟಿತು. ಹಠಾತ್ 2ನೇ ತಂಡದಿಂದ ಉಗ್ರರು ಕಂಡು ಬಂದಿದ್ದಾರೆ ಅನ್ನುವ ಸಂದೇಶ ಬರುತ್ತೆ. ಮತ್ತೊಂದು ಕ್ಷಣ ಕಾಡಿನೊಳಗಿಂದ ಅಪ್ರಹತ ಗುಂಡಿನ ಮಳೆ. ಮೋಹಿತ್ರ ತಂಡ ನೇರವಾಗಿ ಟಾರ್ಗೆಟ್ ಆಯಿತು. ಮೊದಲು ಕಮಾಂಡೋ ನೇತ್ರಾ ಸಿಂಗ್ ಹುತಾತ್ಮರಾದ್ರು. ತಕ್ಷಣ ಕಮಾಂಡೋಗಳೆಲ್ಲರೂ ಪ್ರಾಣಾಪಾಯ ಅರಿತು ಕವರ್ಗೆ ಓಡಿ ಸೇರಿಕೊಳ್ತಾರೆ. ಆದರೆ ಶತ್ರುಗಳು ಎತ್ತರದ ತಾಣದಲ್ಲಿ ಆಕ್ರಮಣ ಮಾಡಿದ್ರಿಂದ ಅವರಿಗೆ ಸಂಪೂರ್ಣ ಯುದ್ಧ ತಂತ್ರದ ಲಾಭವಿತ್ತು. ಸೈನಿಕರು ಗುಂಡಿನ ಸುರಿಮಳೆಯಲ್ಲಿ ನಲುಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮೊದಲಿಗೆ ಮೋಹಿತ್ 2 ಜವಾನ್ರನ್ನ ಫ್ಲ್ಯಾಂಕ್ ಮಾಡಲು ಕಳಿಸಿದ್ರು. ಆದರೆ ಅತಿಯಾದ ಗುಂಡಿನ ಮಳೆಯಿಂದಾಗಿ ಅವರು ತಕ್ಷಣ ಹಿಂತಿರುಗಬೇಕಾಯಿತು. ಮೋಹಿತ್ಗೆ ಒಂದೇ ಕ್ಷಣದಲ್ಲಿ ಈ ಉಗ್ರರು ಸಾಮಾನ್ಯರಲ್ಲ, ಇವರು ಅತ್ಯಂತ ತರಬೇತಿ ಪಡೆದ ಸಂಪೂರ್ಣ ಸಜ್ಜುಗೊಂಡ ಪ್ರೊಫೆಷನಲ್ ಕಿಲ್ಲರ್ಸ್, ಪಾಕ್ ಆರ್ಮಿಯಿಂದ ತರಬೇತಿ ಪಡೆದವರು ಅನ್ನುವ ಸತ್ಯ ಸ್ಪಷ್ಟವಾಯಿತು. ಪರಿಸ್ಥಿತಿ ತೀವ್ರವಾಗುತ್ತಿದ್ದಂತೆ ವೈರ್ಲೆಸ್ನಲ್ಲಿ ರಾಕೇಶ್ ಎತ್ತರದ ಪ್ರದೇಶವನ್ನ ಏರು, ಮೇಲ್ಪಕ್ಕದಿಂದ ಫೈರ್ ಮಾಡು ಅನ್ನುವ ಆದೇಶ ಕೇಳಿಸಿತು. ಹವಲ್ದಾರ್ ರಾಕೇಶ್ ಶಿಖರವನ್ನ ಹತ್ತಲಾರಂಭಿಸಿದ್ರು. ಆದರೆ ಅವರು ಮಧ್ಯ ತಲುಪುತ್ತಿದ್ದಂತೆ ಒಂದು ಗುಂಡು ನೇರವಾಗಿ ಅವರ ತೊಡೆಯನ್ನ ಚೀರಿಕೊಂಡು ಹೋಯಿತು. ಕಾಲು ಸಂಪೂರ್ಣವಾಗಿ ಹರಿದು ಹೋಗುವ ಸ್ಥಿತಿ ಇದ್ದರೂ, ಕಾಲು ಸಂಪೂರ್ಣವಾಗಿ ಗಾಯಗೊಂಡಿದ್ದರು. ಕಾಲಿಗೆ ಕಾಂಬ್ಯಾಟ್ ಪಟ್ಟಿ ಕಟ್ಟಿ ರಕ್ತ ಜಲ ಧಾರೆಯಂತೆ ಹರಿಯುತ್ತಿದ್ದರು. ಒಂದೇ ಕೈಯಿಂದ ಫೈರಿಂಗ್ ಮುಂದುವರಿಸಿದ್ರು. ಈ ಪರಿಸ್ಥಿತಿ ಕಂಡು ಮೋಹಿತ್ ಜವಾನರ ಜೀವ ಉಳಿಸಲು ನೀವೆಲ್ಲರೂ ಹಿಂದೆ ಹೋಗಿ ಕವರ್ ತಗೊಳ್ಳಿ, ನಾನು ಕವರ್ ಫೈರಿಂಗ್ ಕೊಡ್ತೀನಿ ಅಂತ ಆಜ್ಞೆ ನೀಡಿದ್ರು. ಜೊತೆಗಿದ್ದವರು ಕಳವಳದಿಂದ ಸಾರ್ ನೀವು ಬನ್ನಿ ಎಂದರು. ಮೋಹಿತ್ ಇಲ್ಲ, ಮೊದಲು ನೀವು ಹೋಗಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಈ ಮಾತು ಹೇಳುತ್ತಿದ್ದರಷ್ಟರಲ್ಲಿ ಒಂದು ಗುಂಡು ಅವರ ಭುಜಕ್ಕೆ ತಗುಲಿತು. ರಕ್ತ ಸಿಡಿದು ಹೊರಹೊಮ್ಮಿತು. ಪಟ್ಟಿ ಕಟ್ಟಿ ಮತ್ತೆ ಫೈರಿಂಗ್ ಪ್ರಾರಂಭಿಸಿದ್ರು. ಜವಾನರ ಬಹುತೇಕರು ಕವರ್ ಕಡೆ ಸೇರುವಷ್ಟರಲ್ಲಿ ಮತ್ತೊಂದು ಗುಂಡು, ಈ ಬಾರಿಯದು ಅವರ ಮೊಣಕೈಯನ್ನ ಛಿದ್ರಿಸಿತು. ಉಗ್ರರ ಕ್ಯಾಂಪಿನಲ್ಲಿ ಸೈನಿಕರು ಕುಸಿಯುತ್ತಿದ್ದಾರೆ ಅನ್ನುವ ಹರ್ಷ ಎದ್ದು ಕಾಣ್ತಾ ಇತ್ತು. ಆದರೆ ಈ ಸಿಂಹದ ಅಸಲಿ ಆಟ ಇನ್ನೂ ಬಾಕಿ ಇತ್ತು. ಆ 2 ಗುಂಡುಗಳೇ ವೀರಗಾಥೆಯ ನಿಜ ಅರ್ಥದ ಆರಂಭ. ಮೋಹಿತ್ ತಮ್ಮ ರಕ್ತ ಸೋರುತ್ತಿದ್ದ ಕೈಗಳಿಂದ MGL ಗ್ರೆನೇಡ್ ಲಾಂಚರ್ ಎತ್ತಿದ್ರು. ಒಂದಲ್ಲ ಎರಡಲ್ಲ, ಅವರು 6 ಗ್ರೆನೇಡ್ಗಳನ್ನು ನಿರಂತರವಾಗಿ ಹಾರಿಸಿದ್ರು. ಕೇವಲ ಕೆಲವು ಕ್ಷಣದಲ್ಲಿ ಉಗ್ರರ ಗುಂಪಿನ 4 ಜನ ನೆಲಕ್ಕುರುಳಿದ್ರು. ಕಾಡಿನಲ್ಲಿ ಕ್ಷಣಕಾಲ ನಿಶ್ಶಬ್ದ ಆವರಿಸಿತು. ಇದು ಮೋಹಿತ್ ಬಯಸಿದ್ದೆ. ಅವರು ಕವರ್ ಕಡೆ ಓಡಲು ಶುರು ಮಾಡಿದ ನಿರ್ಣಾಯಕ ಕ್ಷಣದಲ್ಲಿ ಆ ಮೌನವನ್ನ ಕತ್ತರಿಸುತ್ತಾ ಬಂದ ಒಂದು ಗುಂಡು ಅವರ ಜಾಕೆಟ್ನ ದುರ್ಬಲ ಭಾಗವನ್ನ ತಿವಿದು ದೇಹವನ್ನ ನೇರವಾಗಿ ದಾಟಿ ಹೋಯಿತು. ಮೋಹಿತ್ ತಡಬಡುತ್ತಾ ನೆಲಕ್ಕುರುಳಿದ್ರು. ಆದರೂ ತಮ್ಮ ಜವಾನರಿಗೆ ನಾನು ಚೆನ್ನಾಗಿದ್ದೀನಿ, ಇವರೆಲ್ಲರಲ್ಲಿ ಒಬ್ಬರೂ ಕೂಡ ಇಂದು ಜೀವಂತ ಉಳಿಯಬಾರದು ಅಂತ ಧೈರ್ಯ ಹೇಳಿದ ಮಾತುಗಳೇ ಅವರ ಕೊನೆಯ ಮಾತಾಗಿತ್ತು. ಸಂಪೂರ್ಣ ರಕ್ತದಿಂದ ತೇಲಿ ಒಂದು ಮರಕ್ಕೆ ಹೊರಗೆ ಕುಳಿತಿದ್ದ ಆ ಹೆಮ್ಮೆಯ ಯೋಧನಿದ್ದ ಜಾಗಕ್ಕೆ ಸಂಜೆ 4 ಗಂಟೆ ಹೊತ್ತಿಗೆ ಭಾರತದ ಯೋಧರು ತಲುಪ್ತಾರೆ. ಆಗಲೇ ಅವರ ಶರೀರದಲ್ಲಿದ್ದ ಹೆಚ್ಚಿನ ರಕ್ತ ಕಳೆದು ಹೋಗಿತ್ತು. ಶ್ರೀನಗರ ಬೇಸ್ ಆಸ್ಪತ್ರೆಯಲ್ಲಿ ರಾತ್ರಿ ಆಪರೇಷನ್ ನಡೆದರು. ಬೆಳಗ್ಗೆ ಕೇವಲ 31ನೇ ವಯಸ್ಸಿನಲ್ಲಿ ಆ ಯೋಧ, ಆ ಮಹಾನ್ ಆತ್ಮ ಹಿಂದೂಸ್ತಾನದ ಹೃದಯದಲ್ಲಿ ಶಾಶ್ವತವಾಗಿ ಅಮರನಾದ. ಸ್ನೇಹಿತರೆ, ಈ ಮಹಾಭೀಕರ ಯುದ್ಧದ ನಂತರ ಕಾಡು ಸಂಪೂರ್ಣವಾಗಿ ಶುದ್ಧವಾಗಿತ್ತು ಹಾಗೂ ಶತ್ರುಗಳ ಉಸಿರು ಎಲ್ಲವೂ ನಿಂತಿತ್ತು. ಒಬ್ಬ ಕೂಡ ಜೀವಂತ ಉಳಿದಿರಲಿಲ್ಲ. ನಂತರ ತಿಳಿದು ಬಂದ ಸತ್ಯ, ಉಗ್ರರಲ್ಲಿ ಒಬ್ಬನ ಬಳಿ ಹೈ ಝೂಮ್ ಸ್ನೈಪರ್ ರೈಫಲ್ ಇತ್ತು. ಅದರ ಕಾರಣದಿಂದಲೇ ಕವರ್ನಿಂದ ಹೊರಬಂದರೂ ಗುಂಡು ನೇರವಾಗಿ ತಗುಲ್ತಿತ್ತು. ಆಪರೇಷನ್ನಲ್ಲಿ ಮೇಜರ್ ಮೋಹಿತ್ ಶರ್ಮಾ ಸೇರಿದಂತೆ 7 ವೀರ ಜವಾನರು ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನ ಅರ್ಪಿಸ್ತಾರೆ. ಆದರೆ ಉಗ್ರರ ಸಂಪೂರ್ಣ ಆಕ್ರಮಣ ವಿಫಲಗೊಳ್ಳುತ್ತೆ. ಒಡೆಯಲಿದ್ದಾರೆಂದುಕೊಂಡು ಭಾರತೀಯರ ಸೇನೆ ಅವರನ್ನೇ ಮೌನಗೊಳಿಸಿತು. ಮೇಜರ್ ಮೋಹಿತ್ ಅವರ ಈ ಪರಮ ವೀರತೆಯನ್ನ ಗೌರವಿಸಿ ದೇಶದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನ ಅವರಿಗೆ ಮರಣೋತ್ತರವಾಗಿ ಪ್ರದಾನಿಸಲಾಯಿತು.
ಇಂದು ಅವರ ಪತ್ನಿ ಮೇಜರ್ ರೇಷ್ಮಾ ಸರೀನ್ ಶರ್ಮಾ ಇಂದಿಗೂ ಅವರ ಹೆಸರಿನಲ್ಲಿ ಬದುಕುತ್ತಿದ್ದಾರೆ. ಮತ್ತೆ ಅವರು ಮದುವೆ ಆಗಲಿಲ್ಲ. ಯಾಕಂದ್ರೆ ಮೋಹಿತ್ ಅವರ ನೆನಪುಗಳು ಅವರ ಜೀವನದ ಶಾಶ್ವತ ಶಕ್ತಿ. ಗಾಜಿಯಾಬಾದ್ನ ಮೆಟ್ರೋ ನಿಲ್ದಾಣ, ರಸ್ತೆಗಳು, ಕ್ರೀಡಾಂಗಣಗಳು ಎಲ್ಲವೂ ಅವರ ಹೆಸರಿನಿಂದ ಕಂಗೊಳಿಸುತ್ತಿವೆ. ಆದರೆ ಮೇಜರ್ ಮೋಹಿತ್ ಶರ್ಮಾ ಅವರ ನಿಜವಾದ ಸ್ಮಾರಕ ಕಲ್ಲಲ್ಲ, ಲೋಹದಲ್ಲ, ಪಟಾಲಗಳಲ್ಲಿ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಇದೆ. ಅಲ್ಲಿ ಅವರು ಇನ್ನೂ ಜೀವಂತ. ಅವರು ಇನ್ನೂ ಗರ್ಜಿಸುತ್ತಿದ್ದಾರೆ. ಅವರು ಇನ್ನೂ ಹೋರಾಡುತ್ತಿದ್ದಾರೆ. ಇಂದಿಗೂ ಮರೆಯಲಾರದ ಹೆಸರು ಮೇಜರ್ ಮೋಹಿತ್ ಶರ್ಮಾ. ಆ ಹೆಸರು ಒಬ್ಬ ಸೈನಿಕನ ಉಸಿರಿನಲ್ಲಿ, ಅವನ ಹೃದಯದ ಪ್ರತಿ ಬಡಿತದಲ್ಲಿ ಪೂರ್ಣ ಭಾರತದ ಆತ್ಮ ಹಾಗೂ ಶೌರ್ಯವು ಹೇಗೆ ಶಾಶ್ವತವಾಗಿ ಜೀವಿಸುತ್ತದೆ ಅನ್ನೋದನ್ನ ಇಡೀ ಲೋಕಕ್ಕೆ ನೀಡಿದ ಅತ್ಯುನ್ನತ ಅಮರವಾದ ಸಾಕ್ಷಿ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ಯೋಧರ ತ್ಯಾಗ, ನಮ್ಮ ಉಸಿರು, ಅವರ ಶೌರ್ಯ, ನಮ್ಮ ಶಕ್ತಿ, ನಮ್ಮ ಹಿಂದೂಸ್ತಾನದ ಹೆಮ್ಮೆಯ ಯೋಧರ ವೀರತ್ವಕ್ಕೆ ಶಾಶ್ವತ ನಮನ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮೇಜರ್ ಮೋಹಿತ್ ಶರ್ಮಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.